ಮಹಾರಾಜರು ಬಂದಿದ್ದಾರೆ. ಏನು ಮಾಡೋಣ ಹೇಳೋ, ಈಗಿಂದ ನಾಡಿನಲ್ಲಿ ಬಹಳಷ್ಟು ವರ್ಷ ಮಂತ್ರಿಯಾಗಿ ಕಾಲಹರಣ ಮಾಡಿ ನೂರಾರು ಕನಸುಗಳನ್ನು ಕಟ್ಟಿಕೊಂಡವ ಈಡೇರಿಸುವಲ್ಲಿ ಅಸಾಧ್ಯನಾದೇನು. ಇದು ನನ್ನ ಪಾಲಿಗೆ ಗುರಿಯಾಗಿ ಬಿಟ್ಟು ತಾಳಲಾರದಂತ ಜಗನವು ಬಾಧೆ ಹೆಚ್ಚುತ್ತಾ ಇದೆಯ ಕುಮಾರ. ಮಂತ್ರಿಗಳೇ, ಹಾಗೆಲ್ಲ ಹೇಳಬೇಡಿ. ನೀವು ನಿಮ್ಮಂತ ಮಹಾತ್ಮರು ಇರಲೇಬೇಕು. ಲೋಕದಲ್ಲಿ ಆದರ್ಶ ಮಂತ್ರಿಗಳಾಗಿ ಇದ್ದವರು ನೀವು. ಹೆಚ್ಚಾಗಿ ತಂದೆಯರ ಆಳ್ವಿಕೆಯಲ್ಲಿ ಕಾಲ ಕಳೆದವರು, ಶ್ರಮ ಪಟ್ಟವರು ನೀವು. ನೀವು ನಿಮ್ಮಂತರು ಇರಬೇಕೆಂಬ ಆಸೆಯನ್ನು ಹೊತ್ತವರು. ಏನು ಮಾಡೋಣ ಹೇಳೋ, ಬದುಕುವಂತ ಆಸೆ ಬಹಳಷ್ಟು ಉಂಟು. ಆದರೆ ಬದುಕುವ ಸ್ಥಿತಿಯಲ್ಲಿ ನಾನಿಲ್ಲ ಕಣ್ಣ. ಆದರೆ ನನ್ನ ಪ್ರಾಣ ಉಳಿಲಿಕ್ಕಿಲ್ಲ. ಆದರೆ ನನ್ನದೊಂದು ಕೊನೆ ಆಸೆ ಉಳಿದ ನಡೆಸಿಕೊಡ್ತೀಯ. ಆ ಕುರಿತಾಗಿ ಯೋಚಿಸುವಂತ ಅನಿವಾರ್ಯತೆ ಇಲ್ಲ. ಪ್ರತಿಯೊಬ್ಬ ತಂದೆ ತಾಯಿಗೆ ಆಸೆ ಇರುತ್ತದೆ, ತನ್ನ ಮಗಳನ್ನು ಒಳ್ಳೆಯ ಗುಣವಂತನಿಗೆ ಕೊಡಬೇಕೆನ್ನುವುದಾಗಿ. ಆಸೆ ಪಟ್ಟರೆ ತಪ್ಪಲ್ಲ. ಇವತ್ತು ನಿಮ್ಮ ಮಗಳನ್ನು ಮದುವೆಯಾಗುವುದಕ್ಕೆ ನಾನು ಸಿದ್ಧರಿದ್ದೇನೆ. ನೀನು ಬರೇ ಮಾತಿನಲ್ಲಿ ಹೇಳಿದ ನಾನು ಒಪ್ಪುವಂತ ಸ್ಥಿತಿಯಲ್ಲೂ ಆಗಲ್ಲ. ಮತ್ತೆ ನಾನು ಸತ್ತ ಮೇಲೆ ನನ್ನ ಮಗಳನ್ನ ಮದುವೆ ಆಗಲಿಲ್ಲ ಅಂತ ತಾಳ ಕುಮಾರ. ಕರದ ಮೇಲೆ ಕರವನ್ನು ಇಟ್ಟು ಮಾತೆಯನ್ನು ಕೊಟ್ಟರೆ ಮಾತ್ರ ಒಪ್ಪೇನು. ಮಾತಿನ ಮೇಲೆ ಭರವಸೆ ಇಲ್ಲ ಅಂತಂದ್ರೆ ಕರದಲ್ಲಿ ಅಗ್ನಿ ಇರುತ್ತದೆ. ಅಗ್ನಿ ಸಾಕ್ಷಿಯಾಗಿ ಭಾಷೆ ಕೊಡುತ್ತಾ ಇದ್ದೇನೆ. ಹೇಳಿದೆಯಾನ ಮಗಳೇ, ಎಂತ ದೊಡ್ಡ ಗುಣವುಳ್ಳವರು ಪ್ರಪಂಚದಲ್ಲಿ ಇಂಥವರು ಇರಬೇಕು ಕಂದ. ಪ್ರಾಣ ಹೋಗುವಂತ ಸಂದರ್ಭದಲ್ಲಿ ಒಂದಂತ ಕಷ್ಟವನ್ನು ಪರಿಹರಿಸುತ್ತೇನೆ ಎಂದಾಗ ಅದೆಷ್ಟೋ ಸಂತೋಷವಾಯಿತು. ನನ್ನ ಆಸೆ ಇಂದಿಗೆ ಈಡೇರಿತು ಕಂದ. ಪ್ರಾಣ ಹಾರಿ ಹೋಗುವುದರೊಳಗಾಗಿ ನಿನ್ನ ಕರದ ಮೇಲೆ ನನ್ನ ಮಗಳ ಕರವನ್ನು ಇಟ್ಟು ಒಪ್ಪಿಸ್ತಾ ಇದ್ದೇನೆ. ಶುಭವಾಗಲಯ್ಯ, ಶುಭವಾಗಲಯ್ಯ. ಅಯ್ಯೋ ಅಯ್ಯೋ ಯದಿನೋ ಅಯ್ಯೋ ಇದನ್ನು ನಗು ಅಲ್ವಾ? ಎಂತದ್ದು ನಗಾಡ್ಲಿಲ್ಲ ಅಲ್ವೋ? ಮೈ ಕೈ ನೋವು ಹೇಳಲಿಲ್ವ ಮಾರಾಯ? ಏನೋ ಅಲ್ಲಿ ಬಂದದ್ದು ಮಾನವರಲ್ಲ, ದೈವದ ಆಗಮನ ಆಗಿದೆ. ಅಷ್ಟು ಹೇಳಿದ ಮೇಲೂ ನಿನಗಿದು ಬೇಕಿತ್ತ? ಏನ ಈಗ ಮೈಕೈ ನೋವು, ಅದಕ್ಕೆ ನಾನು ಎಣ್ಣೆ ತಂದು ಕೊಟ್ಟಿದೆ ಅಂತ ಮಾಡಿದೆ. ಎಂತದ್ದು ಮೈಕೈ ನೋವು ಹಚ್ಚಿಕೊಳ್ಳುವುದಕ್ಕೆ. ಹಾಗೆ ಅದು ಕಡಿಮೆ ಆಗಬಹುದು. ಮೈಗಾದಂತ ನೋವಿಗಿಂತ ಮನಸ್ಸಿಗಾದಂತ ನೋವು ಹೆಚ್ಚು ನನಗೆ. ಅದು ಹೌದು ಮಿತ್ರ. ಮಧ್ಯದಲ್ಲಿ ಆತ ಬಂದಲ್ಲ, ನಮ್ಮ ಕೆಲಸ ಎಲ್ಲ ನಿಲ್ಲಿಸಿ ಬಿಟ್ಟಲ್ಲ. ಅವನಿಗೊಂದು ಗತಿ ಕಾಣಿಸಬೇಕು. ಕಾಣಿಸ್ತಿದ್ರೆ ನಮ್ಮ ದಾರಿ ಸುಲಭ ಆಗ್ತದ. ಏನು ಮಾಡುವುದು? ಬೇರೆ ಏನು ಬೇಡ, ಉಪಾಯವನ್ನು ನಾನು ಹೇಳ್ತೇನೆ ಕೇಳು. ಈಗ ಗಿರಿಯ ಮೇಲ್ಗಡೆ ಕೇಳಿದ್ಯಾ? ಒಬ್ಬರು ಮಂತ್ರವಾದಿಗಳಿದ್ದಾರೆ, ಹೌದಾ? ಅವ್ರ ಹತ್ರ ಹೋಗ್ತೇನೆ, ದೈವ ಬಂಧನ ನಾನ್ ಮಾಡಿಸ್ತೇನೆ. ಹೌದಾ? ಮಾಡಿಸ್
ಸ್ವಾಮಿ, ನಾನು ಯಾರು ಗೊತ್ತಾಯ್ತಾ? ಯಾರು? ನಾನು ಹಿಮಾಚಲದಿಂದ ತಪಸ್ಸು ಮಾಡಿ ಬಂದವ. ಹಿಮಾಲಯದಿಂದ? ಒಂದು ಗೊತ್ತಾಯ್ತಾ? ಯಾರು? ಗೊತ್ತಾಗಿಲ್ಲ ನಿಮ್ಗೆ? ಸಾಧಾರಣ 35 ವರ್ಷ ಆಯ್ತು ಮಾಡ್ರಿ. ಊರು ಬಿಟ್ಟು ತಪಸ್ಸಿಗೆ ಹೋದ್ರು. ಹೌದಾ? ಹೌದಪ್ಪ. ಹಾ ಬಾರಿ ತಪಸ್ಸು ಮಾಡಿ ಒಂದು ವಿದ್ಯೆಯನ್ನು ಕಲಿತು ಬಂದಿದ್ದೇನೆ ಇಲ್ಲಿಗೆ. ಹೌದಾ? ಹೌದಪ್ಪ. ಅಂದ್ರೆ ಈಗ ತಾವು ಮಂತ್ರವಾದಿ ಭಗವದ್ಗೀತೆ? ಭಗವಾದಿಗಳು. ಪಟ್ವಾಲ ಏನಂದ್ರೆ ಏನಂದ್ರೆ ಭಗವಂತರೇ ಏನು? ನಮ್ಮ ತಪಸ್ಸಿನ ಬಗ್ಗೆ ಅಲ್ಲ, ನೀವು ಹಿಮಾಲಯಕ್ಕೆ ಹೋಗಿ ತಪಸ್ಸ ಎಷ್ಟು ವರ್ಷ ತಪಸ್ಸು ಆಗ್ತಿರ್ತಾರೆ? ನಾನು 30 ವರ್ಷ ಆಯ್ತು. ಹೌದಾ? 30 ವರ್ಷ ತಪಸ್ಸು ಆಗ್ತಿರ್ತೀರಿ. ಏನೇನು ಮಾಡ್ತೀರಿ? ಎಲ್ಲ ಮದುಮಕ್ಕಳಿಗೆ, ಗಂಡ ಬಿಟ್ಟವನಿಗೆ, ಮದುವೆ ಆಗಿದ್ದವರಿಗೆ, ಗಂಡ ಬಿಟ್ಟವಳಿಗೆ? ಗಂಡ ಬಿಟ್ಟವರಿಗಲ್ಲ, ಗಂಡ ಬಿಟ್ಟವರಿಗೆ, ಮದುವೆ ಆಗಿದ್ದವರಿಗೆ, ಸಂತಾನೋತ್ಪತ್ತಿ ಆಗಿದ್ದವರಿಗೆ ಎಲ್ಲವೂ ನಾನು ಮಾಡ್ತೇನೆ. ಹೌದಾ? ಏನ್ ಮಾಡ್ತೀರಿ? ಏನ್ ಮಾಡ್ತೀರಿ? ಎಲ್ಲ ಹೋಮ ಕುತಂತ್ರ? ಕುತಂತ್ರ ಎಲ್ಲ ವಿದ್ಯೆ ಬಲಿದ್ದೇನೆ ನಾನು. ಅಣಿಮಾದಿ ಅಂತ ಹಿಂದಿಗಳನ್ನು ಬಲ್ಲವರು. ಅರ್ಥ ಶಕ್ತಿಯನ್ನು ಬಲ್ಲವು ನಾನು. ಅದಕ್ಕೆ ಇವತ್ತು ನಿಮ್ಮದಿಂದ ಬರ್ತಾ ಇದ್ದಾರೆ. ಯಾರು ಬರ್ಲಿಕ್ಕೆ ನೋಡಿದ್ದೇನೆ ಒಮ್ಮೆ. ನೀನು, ಅವಳು, ನಾನು. ಗೊತ್ತಾಯ್ತಾ? ನಾನು ನೀವು ಇಬ್ರು ಮತ್ತೊಂದು ಅವಳಿ ಯಾರು? ನಾಗವಲ್ಲಿಯ ನಾಗವಲ್ಲಿಯ ಬಂಧನಕ್ಕಾಗಿ ಬಂದದ್ದ. ಬನ್ನಿ ಬನ್ನಿ ಮಂತ್ರವಾದಿಗಳು ಬನ್ನಿ. ಆದ್ರೆ ಆ ದಿವಸ ನೀವು ನನ್ನನ್ನು ನಾಗವಲ್ಲಿಯನ್ನು ಬಂಧನ ಮಾಡಿ ಕೊಟ್ರಿ. ಮತ್ತೆ ಮತ್ತೊಬ್ರು ಇದ್ದೀರಲ್ಲ, ನಮಗೆ ಬಹಳಷ್ಟು ಕಾಟ ಕೊಡ್ತಾ ಇದ್ರು. ಪಟೋಲ ಯಾರದು? ಪಟ್ವಾಲ ಹಾಗಾದ್ರೆ ಬೇರೆ ಯಾರು ಶೀತ್ರಿ ಮಾಡಿ ಅವ್ರನ್ನ ಬಂಧನ ಮಾಡ್ಲಿಕ್ಕೆ ಅವರನ್ನು ಬಂಧನ ಮಾಡಿ ಕೊಟ್ರಿ ಅಲ್ಲ ಮರ್ರೆ. ನಾವುಂಟಲ್ಲ ಅರ್ಥ ಶಕ್ತಿಯನ್ನು 35 ವರ್ಷದಿಂದ ತಪಸ್ಸು ಆಚರಣೆ ಹಿಮಾಲಯದಲ್ಲಿ 35 ವರ್ಷ ಇದೆಯಾ? ಕಾದು ಬಂದಿದ್ದೇನೆ. ನಿಮ್ಗೆ ಎಷ್ಟು ವರ್ಷ ಈಗ? ಈಗ ನನಗೆ ಆಯ್ತು, ಪ್ರಾಯ 40 ಆಯ್ತು. ಹೌದಾ? ಹೋದ 5ನೇ ವರ್ಷಕ್ಕೆ ಹಿಮಾಲಯಕ್ಕೆ ಹೋದದ್ದು. ತೊಂದ್ರೆ ಇಲ್ಲ ಮಂತ್ರವಾದಿಗಳೇ. ಈಗ ನಾಗವಲ್ಲಿ ಕಾಟ ಬೇರೆ ಯಾರ್ದು ಕಾಟ ಅಲ್ಲ. ನಮ್ಮ ಪುರದಲ್ಲಿ ನಮಗೊಬ್ಬರು ಮಹಾರಾಜರಿದ್ದಾರೆ. ಅವರು ಒಬ್ಬ ಆಕೆಯನ್ನು ಪ್ರೀತಿಸ್ತಾ ಇದ್ದಾರೆ. ಆದ್ರೆ ಆಕೆ ಈತನ ಪ್ರೀತಿಗೆ ಒಪ್ಲಿಲ್ಲ. ಅಂದ ಕ್ಷಣದಲ್ಲಿ ಬಲಾತ್ಕಾರಕ್ಕೆ ಮುಂದಾದ. ಬಲಾತ್ಕಾರ ಮಾಡುವಂತ ಸಂದರ್ಭ ಅವಳ ಮನೆಯವರೆಲ್ಲ ಬಂದ್ರು. ಎಲ್ಲರನ್ನು ಹೊಡೆದು ಬಡಿದು ನಾವು ಓಡಿಸಿದ್ವಿ. ಓಡಿಸಿದ ಮೇಲೆ ಅಲ್ಲಿಗಾದದ್ದೇ ದೈವದಾಗಮನ. ಕೊಂಜುರ್ಲಿ ದೈವವಂತೆ. ಅದನ್ನೊಂದು ಬಂಧನ
ಮುಂಚಿನ ಮೊದಲು ಮದುವೆಯ ಅವಾಗಿಂದ ಎಷ್ಟೋ ಟೈಮ್ ಆಯ್ತು ನನಗೆ 35 ವರ್ಷ ಆಯ್ತು. ಅಲ್ಲ ಮುಂಚೆ ಮಡಿಕೆ ಮಾಡೋದು ಜಾತಿದ್ದೀರಾ ಬಾಜಿ ಮಾಡಿ ಮಾಡ್ತೀರಲ್ಲ. ಆಯ್ತು ಮಾರಾಯ, ತಪಸ್ವಿ ಹೋದ್ನಲ್ಲ ಪುಣ್ಯ. ಓ ಅಲ್ಲ, ನಿಮ್ಮ ಶೈಲಿ ಇದು ತೊಂದರೆ ಇಲ್ಲ ಮಂತ್ರವಾದಿಗಳು. ಈಗ ನಾನು ಹೇಳಿದ್ದು ಈಗ ನನ್ನಲ್ಲ ಕಲೆ ಬಿಟ್ಟು 30 ವರ್ಷ ಆಯ್ತು. ಹಿಮಾಲಯಕ್ಕೆ ತಪಸ್ಸಿಗೆ ಹೋದಲ್ಲ. ಹೌದಾ? ಹಾಗಾಗಿ ಒಂಚೂರು ಬೇಡ, ತೊಂದರೆ ಇಲ್ಲ. ನೀವು ಇವತ್ತು ಮಾಡಿದ್ರೆ ನಾಳೆ ನಂಬೇಕಲ್ಲ. ಆದ್ರೆ ಮಂತ್ರವಾದಿಗಳ ನಿಮ್ ಮದುವೆ ಆಯ್ತಾ? ಮದುವೆ ಆಗಿ ನಾನು 8 ತಿಂಗಳಾಯ್ತಣ್ಣ. ಹೌದಾ? ಮಗು ಮಾತ್ರ ನಿಶ್ಚಯ ಆಗಿತ್ತಲ್ಲ. ಮಂತ್ರ ಓ ಇದು ನಿಮ್ಮ ಮಗು ಅಲ್ಲ. ಓ ಮಂತ್ರಕ್ಕಾಗಿ ನೀವು ಬಳಸುವುದು ತೊಂದರೆ ಇಲ್ಲ ಮಂತ್ರವಾದಿಗಳ ಕಾರ್ಯ ಸಾಧನ. ಹೌದಾ? ಇದಿದ್ರೆ ನಿಮ್ಮ ಶಕ್ತಿ ದುಪ್ಪಟ್ಟಾಗ್ತದೆ. ತೊಂದರೆ ಇಲ್ಲ. ಈಗ ಪಂಜುರ್ಲಿಯ ಬಂಧನ ಆಗ್ಬೇಕಲ್ಲ, ಆಗ್ಬೇಕು. ಅದಕ್ಕೆ ಸುಮಾರು ಸಾಧನಗಳು ಪರೀಕ್ಷೆ ಇರಬೇಕು. ಹೌದಾ? ಏನೆಲ್ಲ ಬೇಕು ಮಂತ್ರವಾದಿಗಳ ಪರೀಕ್ಷೆ ಅಂದ್ರೆ ಒಂದು 9 ಕೋಣ, 9 ಕ್ವಾಣ ಎಲ್ಲ ಸಂಬಳ ಇಲ್ಲ. ಸಂಬಳ ಏನಿಲ್ಲಿ ಮತ್ತೆ ಅದಕ್ಕೆ ಪರಿಕರ ಸಾಧನ. ಇದು ಹೋಮಕ್ಕ? ಹೋಮಕ್ಕೆ. ಆಗಲಿ ಆಗಲಿ. ಮತ್ತೆ ಅದು 90 ಎಮ್ಮೆಗಳು. 90 ಎಮ್ಮಿಯ? ನೀವು ಮಂತ್ರವಾದಿಗಳೇ ಎಮ್ಮಿ ಮೇಸುವರು. ಇದು ಹೋಮಕ್ಕೆ. ಹೋಮಕ್ಕೆ. ಮತ್ತೆ ಅದ ನಂತರ 90 ಗರ್ಭಿಣಿ. ಗರ್ಭಿಣಿ ಬೆಕ್ಕ ಅಲ್ಲ ಮಂತ್ರವಾದಿಗಳೇ. ಇದು ನನಗೆ ಯಾಕೋ ಅನುಮಾನ ಬರ್ತೈತೆ. ಇದು ಎಲ್ಲದು 90 90 90 ಅಂತ ಇದ್ರಿ. ಈ 90 ಮಹಿಮೆ ಏನಂತ ನಂಗೆ ಗೊತ್ತಾಯಿಲ್ಲ ಮಂತ್ರವಾದಿಗಳೇ. 90 240. ಅಂದ್ರೆ ನಿಮ್ಮ ಗುರುಗಳೇ ಹೇಳಿದಿಷ್ಟೇ ಆಗ್ಬೇಕಂತ. 90 ಮೀರಬೇಡ ಅಂತ ಹೇಳಿರು. 90 ಮೀರಿದ್ರೆ ಅಪಾಯ. 90 ಗಡು ದಾಟಿದ್ರೆ ನೀವು ಸೈನ್ಯ. ಸೈನ್ಯ. ಆಯ್ತು, ತೊಂದರೆ ಇಲ್ಲ. ಮತ್ತೇನಾದ್ರೂ ಉಂಟಾ? ಒಂದು 90 ಕೋಳಿ. 90 ಕೋಳಿಯ? ಭೂತವಾ ನಿಮ್ಮ ಮನೆಗೆ? ಮತ್ತೆ ನಮಗೆ ಸುಮಾರು ಕೋಳಿ ಕುಯ್ಯುವುದಕ್ಕ, ಇದಕ್ಕೆ ಹೋಮಕ್ಕೆ, ನೀಚ ಹೋಮಕ್ಕೆ ಇಷ್ಟೆಲ್ಲ ಆಗ್ಬೇಕು. ವಂದನ ಮಾಡ್ಬೇಕಲ್ಲ. ಆಗಲಿ ಮಂತ್ರವಾದಿಗಳ. ಇನ್ನೂ ಏನಾದ್ರೂ ಇದೆಯಾ? ಇನ್ನೂ ಏನಿಲ್ಲ. ಇಷ್ಟೇ ಅಲ್ಲ? ಆಗಲಿ. ಈಗ ಇಷ್ಟು ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಆದ್ರೆ ಒಂದು ಆ ಬಸುರಿ ಬೆಕ್ಕಂದ್ರೆ ಅಲ್ಲ, ಅದೊಂದು ನೀವು ಮನ್ಸು ಮಾಡ್ರೆ ಹತ್ಗಾಡಿ. ಅಯ್ಯೋ, ನನಗೆ 7 ತಿಂಗಳ ಪುಣ್ಯಾತ್ಮ. ಹಾಗೆ ಅಂತಲ್ಲ ಬರ್ರೆ. ಎಲ್ಲದನ್ನು ನಾನು ಹುಡುಕುತ್ತೆ, ಅದು ಒಂದು ನೀವು ಹುಡ್ಕೊಂಡು ಬನ್ನಿ. ಅದನ್ನು ನಾನು ಹುಡ್ಕೊಂಡು ಬರ್ತೇನೆ. ಆದಷ್ಟು ಬೇಗ ನಮ್ಮ ಹೊರಕ್ಕೆ ಬನ್ನಿ. ಈಗ ಮತ್ತೆ ಎಂತಾದ್ರೂ ಮಂತ್ರ ಎಂತ ಅದು ಮಂತ್ರ ಮತ್ತೆ ಯಾವ್ದಾದ್ರು ಹೇಳ್ತಾರೆ. ಈ ಪುಣ್ಯ ಕೊಚ್ಚುತ್ತಿಲ್ಲ.
ಇದೆಯಲ್ಲ ಅದು ನಾನೇ ಗೊತ್ತು ಹೋಗಿಲ್ಲ ಅಲ್ಲ ನೀವು ಗೊತ್ತಿ ನಾವು ಮತ್ತೆ ಅಲ್ಲ ನಾನು ಗೊತ್ತಿರುವುದಿಲ್ಲ ಅಲ್ಲ ನಾನು ಗೊತ್ತಿರು ಹೋಗಿಲ್ಲ ಅವನಿಗೆ ಇಲ್ಲಿ ನಾವು ಹೆದರಿ ಓಡದ್ದು ಯಾಕೆ ಆ ದೈವದ ಬಂಧನ ಮಾಡಿದ್ರಲ್ಲ ಮಾಡಿ ಮತ್ತೆ ಇವನ್ನೆಲ್ಲಾದ್ರೂ ಬಂಧನ ಮಾಡ್ತೀರಿ ಅಂತ ಮತ್ತೊಂದು ವಿಷಯ ಗೊತ್ತಿತ್ತ ಇವನ್ನ ನೀವು ಬಂಧನ ಮಾಡಿದ್ರೆ ನೀವು ಕಡಿ ಮೊನ್ನೆ ತಿಂದ್ರು ಅಯ್ಯೋ ನಿಮಗೆ ಹಣ ಏನಾದ್ರು ಕೊಡುದಿದ್ರೆ ಇವರೇ ಮಹಾರಾಜರು ಓ ಮಹಾರಾಜರು ವಿಶ್ವವಾಗಿ ಹೇಳಿದ್ರು ಇಲ್ಲಿ ಬಂಧನ ಮಾಡಿದ್ದೇನೆ ಈಗ ಇದನ್ನೇನು ಮಾಡಬೇಕು ಹೋಗಿ ಗೋಳಿ ಮರದ ಮೇಲೆ ಕಟ್ಟಬೇಕು ಕಟ್ಟಿದ್ರೆ ಹೌದು ಅಂತ ಆದ್ರೆ ಕೊಂಚೂರ್ಲಿ ಬರುವುದಿಲ್ಲ ಕಂಡ ಬರುವುದಿಲ್ಲ ಆಗಲಿ ಮಂತ್ರವಾದಿಗಳೇ, ನಿಮಗೆ ಬೇಕಾದಂತ ಎಲ್ಲ ವ್ಯವಸ್ಥೆ ಆ ಕಡೆ ಮಾಡಿದ್ದೇವೆ ಉಂಟಲ್ಲ ಇನ್ನು ಇವತ್ತು ಒಂದೇ ದಿವಸ ಅಲ್ಲ ಇನ್ನು ಮುಗಿತಲ್ಲ ಇನ್ನು ತೊಂದರೆ ಇಲ್ಲ ಇಷ್ಟೊಂದರೆ ಹೆದರಿಕೆ ಇದೀತಾ ಇನ್ನು ತೊಂದರೆ ಇಲ್ಲ ನೀವು ಎಲ್ಲ ವ್ಯವಸ್ಥೆ ಮಾಡಿದ್ದೇವೆ ನೋಡಿದ್ಯಾ ಈ ಮಂತ್ರವಾದಿಯನ್ನು ಇಷ್ಟು ದಿವಸ ನೋಡಿದ್ಯಾ ನೀನು ಹಾಗೆ ಅದು ನಮಗೆಲ್ಲ ಹೊಸಬ್ರು ಗೊತ್ತಿರ್ತಾರೆ ಎಲ್ಲವರೆಲ್ಲ ಪರಿಚಯ ಇರ್ತಾರೆ. ಹೌದಪ್ಪ ಬೇಕಾಗ್ತದೆ ನಿನಗೆ ಬೇಕಾದವರು ಒಬ್ಬರಾದ್ರೂ ಪರಿಚಯ ಇದ್ರೆ ನನಗೆ ಬೇಸರ ಇಲ್ಲ. ಅನಿವಾರ್ಯಕ್ಕೆ ಬೇಕಾಗ್ತದೆ ತೊಂದರೆ ಇಲ್ಲ ನೋಡಿದ್ಯಾ ಆದ್ರೂ ಮಂತ್ರವಾದಿಯ ಜವಾಬ್ದಾರಿಯನ್ನು ಅವರು ಎಷ್ಟು ಒಳ್ಳೆ ರೀತಿಯಲ್ಲಿ ನಿರ್ವಹಿಸಬಹುದು ಇದನ್ನು ಗೋಳಿ ವೃಕ್ಷಕ್ಕೆ ಕಟ್ಟಿದ ಮೇಲೆ ನಮಗೆ ಇನ್ಯಾರ ಚಿಂತೆಯೂ ಇಲ್ಲ ಇನ್ನು ಮುಂದಿನ ಆಟ ನಮ್ಮದೇ